ಅದರ ಅರ್ಥವನ್ನ ನಾವೆಲ್ಲರೂ ಕೂಡ ಮನನ ಮಾಡಿಕೊಳ್ಳೋಣ. ನನ್ನ ಮತ್ತು ನಮ್ಮ ಮತ್ತು ಕೃಷ್ಣಮೂರ್ತಿಗಳ ಸ್ನೇಹ ಬಹುಶಃ ಜನ್ಮಾಂತರದ್ದು ಅಂತ ಕಾಣುತ್ತೆ. ನನಗೊಬ್ಬ ಅಣ್ಣ ಇದ್ದಂತೆ. ನಮ್ಮ ತಾಯಿಗೆ ಹಾಲಿರಲಿಲ್ಲ. ಮತ್ತು ಕೃಷ್ಣಮೂರ್ತಿಗಳ ತಾಯಿ ತುಂಬಾ ಆರೋಗ್ಯವಾಗಿತ್ತು. 4 ಮಕ್ಕಳನ್ನು ಸಾಕುವಷ್ಟು ಸಮೃದ್ಧಿ ಹಾಲು. ನಮ್ಮ ತಾಯಿಗೆ ಹಾಲಿಲ್ಲದೆ ಇದ್ದಾಗ ನಮ್ಮ ಅಣ್ಣನನ್ನ ಅವರ ಸಮೀಪ ಕರ್ಕೊಂಡು ಹೋಗ್ತಾ ಇದ್ರಂತೆ. ಕೃಷ್ಣಮೂರ್ತಿಗಳ ತಾಯಿಗೆ ಆ ಮಗುಗೆ ಹಾಲನ್ನು ಕೊಟ್ಟು ಆ ಮಗುವನ್ನು ಕೂಡ ತುಂಬಾ ಬೆಳೆಸಿದ್ರು ಅಂತ ನಾವು ಕೃಷ್ಣಮೂರ್ತಿಗಳೇ ಹೇಳಿದ್ದನ್ನು ಕೇಳಿದ್ದೀನಿ. ಕೃಷ್ಣಮೂರ್ತಿಗಳು ತಮಾಷೆ ಮಾಡ್ತಾ, ಅಶ್ವಥ ನಿಮ್ಮ ಅಣ್ಣನ ನಮ್ಮ ಅಮ್ಮನ ಹತ್ರ ಬರ್ತಾ ಇದ್ದ, ಅಂಬೆಗಾಲು ಇಟ್ಕೊಂಡು ನಾನು ದಬ್ಬುತ್ತಾ ಇದ್ದೆ ಕೈಯಿಂದ, ನಮ್ಮ ಅಮ್ಮನತ್ರ ನೀನು ಬರಬೇಡ, ನಿಮ್ಮ ಅಮ್ಮನ ಹತ್ರ ಹೋಗು ಅಂತ ನಾನು ದಬ್ಬುತ್ತಾ ಇದ್ದೆ ಅಂತ ಈ ಕಥೆಯನ್ನು ಹೇಳೋರು. ನಿಜವಾಗಿಯೂ ಆ ತಾಯಿಗೆ ಕ್ಷೀರ ಸಮೃದ್ಧಿ. ಲಂಡನ್ನಲ್ಲಿ ಹೋದಾಗ ಕೃಷ್ಣಮೂರ್ತಿಗಳು ಎಲ್ಲರಿಗೂ ಕೂಡ ತಮ್ಮ ಹಲ್ಲನ್ನ ತೋರಿಸ್ತಾ ಇದ್ರು. ಕೃತಕವಾದ ದಂತಪಂಕ್ತಿಗಳು ನಮ್ದು ಅಂತ ತಮಾಷೆಯಾಗಿ ಹೇಳೋರು. ಆಮೇಲೆ ನಿಜವಾಗಿಯೂ ಯೋಚನೆ ಮಾಡಿದ್ರೆ 83 ವರ್ಷದ ತರುಣ ಕೃಷ್ಣಮೂರ್ತಿಗೆ ಒಂದೂ ಹಲ್ಲು ಹೋಗಿರಲಿಲ್ಲ, ಒಂದೂ ಹುಳಿದ ಹಲ್ಲಿರಲಿಲ್ಲ, ಸ್ವಚ್ಛವಾದಂತಹ ಹಲ್ಲುಗಳು. ಇದು ಹೇಗಾಯಿತು ಅಂತ ಆ ಡಾಕ್ಟ್ರಿಗೇನೆ ಭಾರಿ ಆಶ್ಚರ್ಯವಾಯ್ತಂತೆ. ಯಾರೋ ಒಬ್ಬ ಡಾಕ್ಟ್ರಿಗೆ ತೋರಿಸಿದ್ರಂತೆ, ಅವರಿಗೆ ಆಶ್ಚರ್ಯವಾಯ್ತಂತೆ. ಆಮೇಲೆ ಆ ಡಾಕ್ಟ್ರು, ನೀವು ತಾಯಿ ಹಾಲನ್ನ ಎಷ್ಟು ದಿನ ಕುಡಿದಿದ್ದೀವಿ? ನಮ್ಮ ತಾಯಿ ಹೇಳ್ತಾ ಇದ್ದಪ್ಪ, ನಾನು 3-4 ವರ್ಷ ಕುಡಿತಾ ಇದ್ದೆ, ತುಂಬಾ ಹಠ ಮಾಡ್ತಾ ಇದ್ದೆ, 4 ವರ್ಷದವರೆಗೂ ಕೂಡ ಅಮ್ಮನ ಹಾಲನ್ನು ನಾನು ಕುಡಿದೀನಿ. ಅದೇ ನೋಡಿ, ಅದೇ ಕಾರಣ ನಿಮ್ಮ ಹಲ್ಲು ಇಷ್ಟು ಗಟ್ಟಿಯಾಗೋದಕ್ಕೆ ತಾಯಿ ಹಾಲನ್ನ ನೀವು ಬಹುದಿವಸ ಪಾನ ಮಾಡಿದ್ದೀರಿ. ಆ ತಾಯಿ ಹಾಲು ಮೂಳೆಯನ್ನ ಗಟ್ಟಿ ಮಾಡುತ್ತೆ. ಅದಕ್ಕೇನೆ ಆಗಿನ ಕಾಲದಲ್ಲಿ ಬಹುಶಃ ಈ ಬಾಟ್ಲಿ ಹಾಲು ಇತ್ಯಾದಿಗಳೆಲ್ಲ ಇರಲಿಲ್ಲ, ವಿದೇಶದಿಂದ ಹಾಲು ತರಿಸೋ ಪದ್ಧತಿ ಇರಲಿಲ್ಲ. ತಾಯಿಯೇ ಹಾಲು ಕೊಡ್ತಾ ಇದ್ರು. ಅಕಸ್ಮಾತ್ ತಾಯಿ ಹಾಲು ಇಲ್ಲದೆ ಇದ್ರೆ ಹಸುವಿನ ಹಾಲನ್ನ ಹಾಕ್ತಾ ಇದ್ರು. ಈ ನನ್ನ ಕೃಷ್ಣಮೂರ್ತಿಯ ಪ್ರೇಮ ಈ ಹಾಲಿನಿಂದ ಆಗಿರಬಹುದು ಅಂತ ಅನಿಸುತ್ತೆ. ಕೃಷ್ಣಮೂರ್ತಿಗಳ ಮದುವೆಯನ್ನ ನಾನೇ ಮಾಡಿಸಿದೆ ಶ್ರೀಮತಿ ರಾಜಲಕ್ಷ್ಮಿಗಳೊಂದಿಗೆ. ತುಂಬಾ ಪ್ರೀತಿಯಿಂದ ಇರೋವರೆಗೂ ಕೂಡ ಇಬ್ಬರು ಕೂಡ ಬಾಳಿ ಆದರ್ಶ ದಂಪತಿಗಳು ಅಂತ ಅನ್ನಿಸ್ಕೊಂಡ್ರು. ಅದು ನನಗೆ ತುಂಬಾ ಸಂತೋಷವನ್ನ ಉಂಟು ಮಾಡುತ್ತೆ. ನನ್ನ ಕೃಷ್ಣಮೂರ್ತಿಗಳ ಸ್ನೇಹ ಮದುವೆಯಿಂದ ಆರಂಭ ಆಗಿದ್ದು ಒಂದು ಸನ್ನಿವೇಶದಲ್ಲಿ ಅವರ ಉಪನ್ಯಾಸ ಬೇರೆ ಊರಲ್ಲಿತ್ತು. ಅವಾಗ ಹೆಚ್ಚಾಗಿ ನಾವು ಏನಾದ್ರು ವಾಹನವನ್ನು ನಾವೇ ಮಾಡ್ಕೊಂಡು ಹೋಗುವಷ್ಟು ಸಾಮರ್ಥ್ಯ ಇರಲಿಲ್ಲ. ಬೇರೆ ರೈಲಲ್ಲೋ ಬಸ್ಸಲ್ಲೋ ಹೋಗಿದ್ವಿ. ಆ ರಾತ್ರಿ ಅಲ್ಲೇ ಇರಬೇಕಾಯ್ತು. ಇದ್ದಾಗ ಒಂದು ರೂಮನ್ನು ಬಾಡಿಗೆ ತಿಳ್ಕೊಳ್ಳೋಣ ಅಂತ ಹೋಗಿ ನೋಡಿದ್ವಿ. ಸಣ್ಣ ರೂಮ್ ಇತ್ತು. ಸ್ವಾಮಿ ಸಿಂಗಲ್ ರೂಮ್ ಇದೆ, ನೀವಿಬ್ಬರಿದ್ದೀರಿ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹಾಗೆ ಹೇಳಿ ಒಂದು ಮಂಚ ಇತ್ತು. ಮಂಚದ ಮೇಲೆ ಕೃಷ್ಣಮೂರ್ತಿಗಳನ್ನ ನೀನು ಅಲ್ಲ ಮಲಗಬೇಕು, ನಾನು ಕೆಳಗಡೆ. ಕೃಷ್ಣಮೂರ್ತಿ ನೀನ್ ಮೇಲೆ ಮಲಗಬೇಕು, ನೀನು ಗುರು, ನೀನು ನನಗೆ ಮದುವೆ ಮಾಡಿಸಿದ್ಯಾ, ನೀನ್ ಮೇಲೆ ಮಲಗಬೇಕು, ನಾನು ಕೆಳಗೆ. ಇಬ್ಬರಿಗೂ ಒಂದು ಸ್ವಲ್ಪ ವಾದ ಆಗಿ ಕಡೆಗೆ ಸೋತು ನಾನು ಮಂಚದ ಮೇಲೆ ಮಲಗಿದೆ. ಒಂದು 5 ನಿಮಿಷದಲ್ಲಿ ಕೃಷ್ಣಮೂರ್ತಿಗಳು ಕೆಳಗಡೆ ನಿದ್ರೆ ಬರೋಲ್ಲ, ಅಶ್ವಥ ಸ್ವಲ್ಪ ಸರಿ, ನಾನು ಅಲ್ಲೇ ಬರ್ತೀನಿ. ಇಬ್ಬರು ಕೂಡ ಒಂದು ಪುಟ್ಟ ಸಿಂಗಲ್ ಮಂಚದ ಮೇಲೆ ಆ ರಾತ್ರಿಯನ್ನು ಕಳೆದ್ವಿ. ನನ್ನ ಹೆಗಲ ಮೇಲೆ ಕೃಷ್ಣಮೂರ್ತಿಗಳ ಕೈ, ಕೃಷ್ಣಮೂರ್ತಿಗಳ ಹೆಗಲ ಮೇಲೆ ನನ್ನ ಕೈ. ಹೀಗೇನೆ ಬೆಂಗಳೂರಲ್ಲಿ ಯಾವಾಗಾದರೂ ಕೂಡ ಮೊದಲು ನನಗೆ ಹಾಸಿಗೆಯನ್ನ ರೆಡಿ ಮಾಡ್ಕೊಡ್ತಾ ಇದ್ದರು. ತುದಿಯಲ್ಲಿ ಒಂದು ಸ್ವಲ್ಪ ಹಾಲು, ಕಾಫಿ ಏನಾದ್ರು ಕೂಡ ಕೊಡೋರು. ಖಾರದ ಗೋಡಂಬಿ, ಸಪ್ಪೆ ಗೋಡಂಬಿ, 2 ಗೋಡಂಬಿ ಇಟ್ಟಿರೋರು. ಅಕಸ್ಮಾತ್ ನಾನು ಸಪ್ಪೆ ತಗೊಂಡ್ಬಿಟ್ಟು, ಅಶ್ವಥ ನಿನಗೆ ಅದೆಲ್ಲ ಇಟ್ಟಿರೋದು, ನನಗೆ ಖಾರದ ಇಟ್ಟಿದ್ದೀನಿ. ಇಷ್ಟು ಒಡೆಬೆಚ್ಚು ಮಲಗೋದ್ರಲ್ಲಿ, ಆಹಾರದಲ್ಲಿ, ಪಾನೀಯದಲ್ಲಿ ಎಲ್ಲದರಲ್ಲೂ ಕೂಡ ನನಗೆ ಬಹಳ ಪ್ರೀತಿಯನ್ನ ತೋರಿಸ್ತಾ ಇದ್ರು. ಅಂತಹ ಪ್ರೇಮ ವಾತ್ಸಲ್ಯ ಮೂರ್ತಿಯಾದ ಕೃಷ್ಣಮೂರ್ತಿಯನ್ನು ಕರ್ಕೊಂಡು ನನಗೆ ಕಂಠವೆಲ್ಲ ಗದ್ಗದಿಸವಾಗಿದೆ. ಅವರ ಅನೇಕ 100 ಕಥೆಗಳನ್ನು ಹೇಳೋದಕ್ಕೆ ಹೊಸ ಕಥೆ ಯಾವುದು ಕೂಡ ನನಗೆ ಬರ್ತಾನೆ ಇಲ್ಲ. ತುದಿ ಕಾಲದಲ್ಲಿ ಗೊತ್ತಾಗ್ಬಿಡುತ್ತೆ ಕಾಣುತ್ತೆ. ಒಂದು ತಿಂಗಳ ಹಿಂದೆ ಒಂದ್ಸಾರಿ, ಯಶೋಧ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ, ಒಂದು ದಿವಸ ಹೋಗ್ಲೇಬೇಕು, ಹುಟ್ಟಿದ ಮನುಷ್ಯ ಜಾತಸ್ಯ ಧ್ರುವ ಮೃತ್ಯು, ಮನುಷ್ಯ ಹೋಗ್ತಾನೆ, ಇದಕ್ಕೆ ಎಷ್ಟು ಖರ್ಚಾಕೋರು? ಅಲ್ಲ, ಈಗ ಕೇಳಬಾರ್ದಪ್ಪ, ನೀನು ಹೇಳು ಪರವಾಗಿಲ್ಲ, ಕಾಳಿದಾಸ ಭೋಜರಾಜರೇನೆ ಚರ್ಮಶ್ಲೋಕ ಹೇಳಿದ್ದಾರೆ, ಏನ್ ಪರವಾಗಿಲ್ಲ, ನೀನು ಹೇಳು, ನಾನು ಹೇಳೋಲ್ಲ. 1 ಲಕ್ಷ ರೂಪಾಯಿ ಖರ್ಚಾಗಬಹುದು.
ಚೆನ್ನಾಗಿರೋರು ಚೆನ್ನಾಗಿ ದಕ್ಷಿಣೆ ಕೊಟ್ಟರು ₹1,00,000 ದಕ್ಷಿಣೆಗೆ ಆಗುತ್ತೆ, ₹2,00,000 ಆಗ್ಬೋದು, ದಾನಾದಿಗಳಿಗೆಲ್ಲ ಆಗುತ್ತೆ. ಹಾಗಾದ್ರೆ 3,00,000 ಆಗ್ಬೋದಾ? ಅದು ಸಂತರ್ಪಣೆ ಹೀಗೆ ಅಂತ ಹೇಳೋಕ್ಕಾಗೋಲ್ಲ. ನೀನು ಎಷ್ಟು ಸಂತರ್ಪಣೆ ಮಾಡ್ತೀಯೋ, ಚಾತುರ್ವರ್ಣಕ್ಕೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲರಿಗೂ ಕೂಡ ಮಾಡಿದರೆ ಇನ್ನೂ ಕೂಡ ಕಷ್ಟ ಆಗಬಹುದು, ಎಷ್ಟು ಬೇಕಾದರೂ ಆಗಬಹುದು. ಅವತ್ತಿನಿಂದ ಬಹುಶಃ ಅವರು ಯಾವಾಗಲೂ ಬ್ಯಾಂಕ್ ಮನೆಯಲ್ಲೇ ಹಣ ಇಡ್ತಾ ಇರಲಿಲ್ಲ. ಅವತ್ತಿನಿಂದ ಸ್ವಲ್ಪ ಸ್ವಲ್ಪ ಗುಡ್ಡೆ ಮಾಡೋದು ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬೇಕಾಗುತ್ತೆ ಸನ್ನಿವೇಶ ಅಂತ ಹೇಳಿ ಮನೆಯಲ್ಲೇನೆ ಸ್ವಲ್ಪ ಸಂಗ್ರಹ ಮಾಡಿ ಈ ದಿವಸ ₹2,40,000 ಅವರು ಬೀರೂರಿನಲ್ಲಿ, ಯಾವಾಗಲೂ ಬ್ಯಾಂಕಲ್ಲಿ ಕಟ್ಟೋರು ಬೀರೂರಿನಲ್ಲಿ ಹಣ ಇಟ್ಟಿದ್ದಾರೆ. ನಮ್ಮ ಮತ್ತೂರಿಗೆ ಒಂದು ತಿಂಗಳ ಹಿಂದೆ ಬಂದವರು ಎಲ್ಲಿಗೆ ಹೋಗ್ಬೇಕಾದ್ರೂ ನನ್ನ ಜೊತೆಲಿ ಕರ್ಕೊಂಡು ಹೋಗೋರು. ಅವತ್ತೇನೋ ಗೊತ್ತಿಲ್ಲ, ನಾನು ಸಾಲ ಮಾಡ್ತಾ ಇದ್ದೋ ಏನೋ, ಒಬ್ಬರೇ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ರುದ್ರಭೂಮಿಯಲ್ಲಿ ಸ್ವಲ್ಪ ರಿಪೇರಿ ಕೆಲಸಗಳಾಗಿ ₹1,00,000 ಕೆಲಸ ಮಾಡಿ ತುಂಬ ಚೆನ್ನಾಗಿ ಅನುಕೂಲವಾಗುವ ಹಾಗೆ ಋಷಿಗಳ ಆಶ್ರಮದ ಹಾಗೆ ಆ ರುದ್ರಭೂಮಿಯನ್ನ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಒಂದ್ಸಾರಿ ನೋಡ್ಕೊಂಡು ಬಂದಿದ್ದಾರೆ. ನಾನು ವಿಜಯದಶಮಿ ದಿವಸ ಬರ್ತೀನಿ, ಸ್ವಲ್ಪ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ವಿಜಯದಶಮಿ ದಿವಸವೇ ಬಂದರು, ಜೀವಂತವಾಗಲಿಲ್ಲ. ಅವರ ಪಾರ್ಥಿವ ಶರೀರ ಮಾತ್ರ ಬಂತು, ವಿಜಯದಶಮಿ ದಿವಸ ಬಂದರು. ಹೀಗೆ ಕೆಲವು ಸೂಚನೆಗಳ ಅಗತ್ಯ ಹೆಂಗೆ ಕಾಣುತ್ತೆ. ಆಸ್ಪತ್ರೆಗೆ ವ್ಯಾನಲ್ಲಿ ಹೋಗ್ಬೇಕಾದ್ರೂ ನನ್ನ ಮಗ ಇದ್ದ, ನಿಮ್ಮ ತಂದೆಗೆ ಫೋನ್ ಮಾಡಬೇಕು, ಸರಿ ಫೋನ್ ಮಾಡಿಕೊಡು, ಕಾರ್ ಹತ್ತಿದ ಮೇಲೆ ಹೇಳಿದ್ದಾರೆ ಫೋನ್ ಮಾಡಿಕೊಡು. ನನ್ನ ಮಗ, ಚಿಕ್ಕಪ್ಪ ಈಗ ಬೇಡ, ತುಂಬ ಆಯಾಸದಿಂದ ನೀವು ಆಸ್ಪತ್ರೆ ವ್ಯಾನ್ನಲ್ಲೇ ಹೋಗ್ತಾ ಇದ್ದೀರಿ, ಡಾಕ್ಟರ್ ಹೇಳಿದರು, ಬೇಗ ಹೋಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೋ. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಉಸಿರಾಟದ ನಿಮ್ಮ ತೊಂದರೆ ಸರಿಯಾದರೆ ನಾಳೆ ಚೆನ್ನಾಗಿ ಮಾತಾಡಿದಂತೆ, ಅಥವಾ ನಮ್ಮ ಅಪ್ಪನಿಗೆ ಫೋನ್ ಮಾಡಿ ಅವರನ್ನೇ ಬರೆಸ್ಕೊಳ್ಳೋಣ, ನಮ್ಮ ತಂದೆನೇ ಬಂದುಬಿಡ್ತಾರೆ, ಈಗ ಆಯಾಸ ಆಗುತ್ತೆ, ಈಗ ಬೇಡ ಅನ್ನೋದು. ಹಾಗೆ ಆಗಲಿ ಇಟ್ಬಿಟ್ಟ. 6 ಗಂಟೆ ಬರಲೇ ಇಲ್ಲ. ಬಹುಶಃ ಆಸ್ಪತ್ರೆ ಬಿಟ್ಟೋದ್ರಲ್ಲೇನೆ ಅವರ ಇದು ಮುಗಿದು ಹೋಗ್ಬಿಟ್ಟಿದೆ, ಅವರ ಚೈತನ್ಯ ಅಲ್ಲಿಗೆ ಮುಗಿದು ಹೋಗ್ಬಿಟ್ಟಿದೆ. ಭಗವಂತನ ಸಾನ್ನಿಧ್ಯವನ್ನು ಸೇರಿದ್ದಾರೆ. ಅಂತಹ ಮಹನೀಯರ ಬಗ್ಗೆ ಇನ್ನೂ ಅನೇಕ ವಿಷಯವನ್ನು ಮಾತಾಡೋದು ಇದ್ದೀರಿ. ಇವತ್ತೆಲ್ಲ ಇಡೀ 24 ಗಂಟೆ ಬೇಕಾದರೂ ಅವ್ರ ವಿಷಯವನ್ನು ನಾನು ಹೇಳಬಲ್ಲೆ.